ಅಭಿಯಾನದ ಮೂಲಕ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂತಹ, ಈ ದೇಶದ ಸಂವಿಧಾನಕ್ಕೆ ಕಪ್ಪು ಚುಕ್ಕೆಯನ್ನು ತಂದಂತಹ, ಈ ದೇಶದ ಪ್ರಜಾಪ್ರಭುತ್ವ ಮೌಲ್ಯವನ್ನೇ ಕೊಲ್ಲ ಹೊಡೆದಂತಹ, ಈ ದೇಶದ ಜಾತ್ಯತೀತ ಪರಂಪರೆಗೆ ಒಡಕು ತಂದಂತಹ, ಸಂಘ ಪರಿವಾರದ ಹೀನಾಯ ಕೃತ್ಯವಾದಂತಹ ಬಾಬರಿ ಮಸೀದಿ ಧ್ವಂಸದ ವಿಚಾರವಾಗಿ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬಾಬರಿ ಮಸೀದಿಯ ನೈಜ ಇತಿಹಾಸವನ್ನು ಜನರಿಗೆ ತಲುಪಿಸಬೇಕು ಅಂತ ಹೇಳುವಂತಹ ಏಕ ಉದ್ದೇಶವನ್ನು ಇಟ್ಟುಕೊಂಡಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಅಭಿಯಾನವನ್ನು ಕೈಗೊಂಡಿದೆ. ಈ ಅಭಿಯಾನದ ಮೂಲಕ ದೇಶದ ಜನತೆಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡುವಂತಹ ಸಂದೇಶ ಏನು ಅಂತ ಹೇಳಿದ್ರೆ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರುವಂತಹ ಈ ದೇಶದ ಫ್ಯಾಸಿಸಂ ಸಿದ್ಧಾಂತ, ಈ ದೇಶದ ಹಿಂದುತ್ವ ಸಿದ್ಧಾಂತ, ಈ ದೇಶದ ಸ್ವತಂತ್ರ ಭಾರತದಲ್ಲಿ ಗಾಂಧೀಜಿಯ ಹತ್ಯೆಯ ನಂತರ ಬಹಳಷ್ಟು ಘೋರವಾದಂತಹ ಭಯೋತ್ಪಾದನಾ ಕೃತ್ಯ ಅಂತೇಳಿ ಇಡೀ ಸಮಾಜದಲ್ಲಿ ಚಿತ್ರೀಕರಿಸಿದಂತಹ ಬಾಬರಿ ಮಸೀದಿಯ ಧ್ವಂಸದ ಹಿನ್ನೆಲೆಯನ್ನು ಜನರಿಗೆ ತಲುಪಿಸಬೇಕಾದಂತಹ ಕರ್ತವ್ಯ ನಮ್ಮ ಮುಂದೆ ಇದೆ. ಇವತ್ತು 26 ವರ್ಷಗಳನ್ನು ಕಳೆದು ಹೋಯಿತು. ಇದು ಕೇವಲ ಒಂದು ನಮ್ಮ ಮುಸಲ್ಮಾನರ ಒಂದು ಸಮಸ್ಯೆ ಅಲ್ಲ. ಇದು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶಕ್ಕಾದಂತಹ ಒಂದು ಅವಮಾನ ಆಗಿರ್ತದೆ. ಬಾಬರಿ ಮಸೀದಿಯ ಧ್ವಂಸ, ಈ ಅವಮಾನವನ್ನು, ಈ ಪ್ರಜಾಪ್ರಭುತ್ವಕ್ಕೆ ಆದಂತಹ ಧಕ್ಕೆಯನ್ನು, ಈ ದೇಶದ ಜಾತ್ಯತೀತ ಮೌಲ್ಯಕ್ಕೆ ಆದಂತಹ ಧಕ್ಕೆಯನ್ನು ಜನತೆಯ ಮುಂದಿಡಬೇಕಾದ್ದು ಪ್ರತಿಯೊಬ್ಬ ಜಾತ್ಯತೀತ ವ್ಯಕ್ತಿಗಳ ಅನಿವಾರ್ಯತೆ ಅಂತ ಹೇಳೋದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಆಗಿರ್ತದೆ ನಾವು 1 ತಿಂಗಳ ಅಭಿಯಾನವನ್ನು ಕೈಗೊಂಡದ್ದು. ಈ ಅಭಿಯಾನದಲ್ಲಿ ಬಾಬರಿ ಎಕ್ಸ್ಪೋದ ಮೂಲಕ, ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ, ಕರಪತ್ರಗಳನ್ನು ಹಂಚುವ ಮೂಲಕ, ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಗಳನ್ನು ಮಾಡುವುದರ ಮೂಲಕ, ಕ್ವಿಜ್ಗಳನ್ನು ಮಾಡುವುದರ ಮೂಲಕ, ಈ ರೀತಿ ಪ್ರತಿಯೊಂದು ವಿಚಾರಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಈ ಕಾರಣಕ್ಕಾಗಿದೆ ಇವತ್ತು ನಮ್ಮ ಮೇಲೆ ಕೇಸ್ ದಾಖಲಾದ್ದು. ಯಾಕಂತ ಹೇಳಿದ್ರೆ ನಾವು ಸತ್ಯವನ್ನು ಬಹಳಷ್ಟು ಸಂಕ್ಷಿಪ್ತವಾಗಿ ಜನರ ಮುಂದಿಡುವಂತ ಒಂದು ಪಕ್ಷವಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಸತ್ಯವನ್ನು ಬಹಿರಂಗಪಡಿಸುವ ಸಂದರ್ಭದಲ್ಲಿ ಇದರಲ್ಲಿ ಸಂಘ ಪರಿವಾರಕ್ಕಿಂತ ಹೆಚ್ಚು ಹೆದರಿಕೆ ಇರುವುದು ಇಲ್ಲಿನ ಜಾತ್ಯತೀತ ಪಕ್ಷ ಅಂತ ಹೇಳುವಂತ ಕಾಂಗ್ರೆಸ್ಗೆ ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಬಾಬರಿ ಮಸೀದಿ ಧ್ವಂಸ ಆಗುವಂತ ಸಂದರ್ಭದಲ್ಲಿ 1992ರಲ್ಲಿ ಅಧಿಕಾರಕ್ಕೆ ಇದ್ದದ್ದು ಕೂಡ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ. ಆ ಅಧಿಕಾರದಲ್ಲಿದ್ದುಕೊಂಡು ಮುಸಲ್ಮಾನರೇ ನಿಮಗೆ ಅದೇ ಪ್ರದೇಶದಲ್ಲಿ ಬಾಬರಿ ಮಸೀದಿಯನ್ನು ಪುನರ್ ನಿರ್ಮಿಸ್ತೇನೆ ಅಂತ ಹೇಳಿಕೊಂಡದ್ದು ಕೂಡ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ. ಅಲ್ಲಿ ಲಿಬರ್ಹಾನ್ ಅಂತ ಹೇಳುವಂತ ಆಯೋಗವನ್ನು ಮಾಡಿಕೊಂಡು 68 ಮಂದಿ ಕಲ್ಪಿಟ್ಸ್ಗಳನ್ನು, ಆರೋಪಿಗಳನ್ನು ಬಯಲಿಗಳಿದ್ದರೂ ಕೂಡ ಇದುವರೆಗೂ ಕೂಡ ಒಬ್ಬ ಆರೋಪಿಯನ್ನು ಜೈಲಿಗೆ ತಳ್ಳಿಸಲಿಕ್ಕೆ, ಅದೇ ರೀತಿ 1 ನಿಮಿಷವಾದರೂ ತನಿಖೆಗೊಳಪಡಿಸಲಿಕ್ಕೆ ಸಾಧ್ಯವಾಗದ ಪಕ್ಷವು ಕೂಡ ಕಾಂಗ್ರೆಸ್ ಪಕ್ಷ. ಈ ಕಾರಣಕ್ಕಾಗಿದೆ ಇವತ್ತು ಅತಾವುಲ್ಲಾ ಚೌಕಟ್ಟ ನಮ್ಮ ಜಿಲ್ಲಾಧ್ಯಕ್ಷರ ಮತ್ತು ನಮ್ಮ ಇತರ ಕಾರ್ಯಕರ್ತರ ಮೇಲೆ ಕೇಸ್ ಆದ್ದು. ಆದ್ರೆ ಇಲ್ಲಿನ ಉಸ್ತುವಾರಿ ಸಚಿವರು ಅರ್ಥ ಮಾಡಿಕೊಳ್ಬೇಕು. ನಿಮಗೆ ಕೇಸುಗಳು ಇನ್ನೂ ಹಾಕಬಹುದು, ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ. ಈ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕೇಸುಗಳು ಹಾಕಬಹುದು, ನಮ್ಮನ್ನು ಜೈಲಿಗೆ ಹಾಕಬಹುದು, ನಮ್ಮಲ್ಲಿ ಜೈಲಲ್ಲಿ ಕಾಲ ಕಳೆಯುವಂತ ಮಾಡಬಹುದು. ಇದಕ್ಕೆಲ್ಲ ಒಪ್ಪಿಕೊಂಡು ನಾವು ಪಕ್ಷವನ್ನು ಕಟ್ಟಿದ್ದು ಅಂತ ಹೇಳಿ ಇಲ್ಲಿನ ಉಸ್ತುವಾರಿ ಸಚಿವರು ಅರ್ಥ ಮಾಡಿಕೊಳ್ಬೇಕು. 70 ವರ್ಷಗಳ ಕಾಲ ನಿಮ್ಮ ಈ ರೀತಿಯ ದ್ವೇಷ ರಾಜಕೀಯದಿಂದ ಬೇಸತ್ತುಕೊಂಡು ಇಲ್ಲಿ ಅನ್ಯಾಯಗಳು, ಆಕ್ರಮಣಗಳು, ದೌರ್ಜನ್ಯಗಳ ಮೂಲಕ ಇಲ್ಲಿರುವಂತಹ ಮುಸಲ್ಮಾನರನ್ನು, ಹಿಂದೂಗಳನ್ನು, ಕ್ರೈಸ್ತರನ್ನು, ಜೈನರನ್ನು ಪರಸ್ಪರ ಒದ್ದಾಡುವ ಮೂಲಕ, ಅವರನ್ನು ಒಡೆದಾಡುವ ನೀತಿಯನ್ನು ತರುವುದರ ಮೂಲಕ ರಾಜಕೀಯ ದ್ವೇಷಕ್ಕಾಗಿ ತಾವು 70 ವರ್ಷಗಳ ಕಾಲ ಇಲ್ಲಿ ಕಾಲವನ್ನು ಕಳೆದಿದ್ದೀರಿ. ಆದ್ರೆ ಇನ್ನು ನಿಮಗೆ ಸಾಧ್ಯ ಇಲ್ಲ. ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆ. ಇಲ್ಲಿ ನಿಮ್ಮ ಈ ಷಡ್ಯಂತ್ರಗಳ ಬಗ್ಗೆ ನಿರಂತರವಾಗಿ ಜನರಿಗೆ ಜಾಗೃತಿ ಮೂಡಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹುಟ್ಟಿಕೊಂಡದ್ದು ತಿಳಿದನ್ನು ಉಸ್ತುವಾರಿ ಸಚಿವರು ಅರ್ಥ ಮಾಡಿಕೊಳ್ಬೇಕು. ಈಗ ಈ ರೀತಿ ಉಸ್ತುವಾರಿ ಸಚಿವರ ಬಗ್ಗೆ ನಾವು ಮಾತನಾಡುವಾಗ, ಉಸ್ತುವಾರಿ ಸಚಿವರ ವಿರುದ್ಧವಾಗಿ ಮಾತನಾಡುವಾಗ ಉಸ್ತುವಾರಿ ಸಚಿವರಿಗೆ ಏನೋ ಒಂದು ನಿಲ್ಲಿಸಬಹುದು, ಸಂಶಯ ಆಗ್ಬಹುದು. ಯಾಕೆ ನನ್ನ ಮೇಲೆ ಇವರು ಎರಗ್ತಾ ಇದ್ದಾರೆ ಅಂತೇಳಿ, ಪೊಲೀಸ್ನವರು ಕೇಸ್ ಹಾಕಿದ್ದಾರೆ, ನನ್ನ ಮೇಲೆ ಯಾಕೆ ಇವರು ಎರಗ್ತಾ ಇದ್ದಾರೆ ಅಂತ ಹೇಳುವ ಸಂಶಯ ಬರ್ಬೋದು. ಆದ್ರೆ ನಮ್ಮಲ್ಲಿ ಯಾವುದೇ ಗುಪ್ತಚರ ಇಲಾಖೆಗಳಿಲ್ಲ ನಮ್ಮ ಪಕ್ಷದಲ್ಲಿ. ಆದ್ರೆ ಈ ಒಂದು ರಾಜಕೀಯ ಪ್ರೇರಿತವಾದಂತಹ ಪ್ರಕರಣ ದಾಖಲಾಗಲಿಕ್ಕೆ ಉಸ್ತುವಾರಿ ಸಚಿವರೇ ನೇರ ಕಾರಣ ಅಂತ ಹೇಳಿ ನಮಗೆ ತಿಳಿಸಿದ್ದು ನಿಮ್ಮ ಆಪ್ತ ವಲಯದಲ್ಲಿ ನಿಮ್ಮ ಒಟ್ಟಿಗೆ ಇರುವಂತಹ ಕಾಂಗ್ರೆಸ್ನವರು ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು.
ನೀವು ನಿರೀಕ್ಷಿಸಿರ್ಬೋದು ನಮಗೆ ಯಾರೋ ಪಕ್ಷದ ಕಾರ್ಯಕರ್ತರು ರಹಸ್ಯವಾಗಿ ತೆಗೆದುಕೊಂಡು ಬಂದಂತ ಮಾಹಿತಿ ಅಂತೇಳಿ ಅಲ್ಲ. ನಿಮ್ಮೊಟ್ಟಿಗೆನೆ ಇರುವಂತಹ ಮಾತ್ರ ಅಲ್ಲ, ಬಾಬರಿ ಮಸೀದಿಯ ವಿಚಾರದಲ್ಲಿ ಅಭಿಮಾನ ಇರುವಂತಹ ಮತ್ತು ಬಾಬರಿ ಮಸೀದಿಯ ಧ್ವಂಸ ಈ ದೇಶದ ಸಂವಿಧಾನಕ್ಕಾದಂತ ಕಪ್ಪು ಚಕ್ಕೆ ಅಂತೇಳಿ ಅರ್ಥ ಮಾಡಿದಂತಹ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರೇ ನಮ್ಮ ಬಳಿ ಹೇಳಿದ್ದು ಇದಕ್ಕೆ ನೇರ ಕಾರಣ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂತೇಳಿ. ಆದ್ದರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಗಂಭೀರವಾದಂತಹ ಆರೋಪವನ್ನು ಆಗ್ತಾ ಇರುತ್ತೆ ನಿಮ್ಮ ಮುಂದೆ. ಆದ್ದರಿಂದ ನೀವು ಅರ್ಥ ಮಾಡಿಕೊಳ್ಬೇಕು, ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಅಧ್ಯಕ್ಷರ ಮೇಲೆ ಕೇಸ್ ದಾಖಲಿಸಿದ ತಕ್ಷಣ ನಮ್ಮ ಹೋರಾಟಗಳು, ನಮ್ಮ ಅಭಿಯಾನಗಳು, ನಮ್ಮ ರಾಷ್ಟ್ರ ಮಟ್ಟದ ಅಭಿಯಾನಗಳು ನಿಲ್ಲಿಸಬಹುದು ಅಂತೇಳಿ ನೀವು ನಿಲ್ಲಿಸುವುದಾದ್ರೆ ಈ ಅಭಿಯಾನವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಕೂಡ ಮಾಡಲಿಕ್ಕೆ ಸಜ್ಜಾಗಿದ್ದೇವೆ. ಕಾರಣ ಅಂತ ಹೇಳಿದ್ರೆ ಇದು ನಮ್ಮ ಜವಾಬ್ದಾರಿಯಾಗಿದೆ. ಈ ದೇಶವನ್ನು ಕಾಪಾಡಬೇಕಾದ್ದು, ಈ ದೇಶದ ಪ್ರಜಾಪ್ರಭುತ್ವ ಮೌಲ್ಯವನ್ನು ಕಾಪಾಡಬೇಕು, ಅದು ನಮ್ಮ ಜವಾಬ್ದಾರಿಯಾಗಿದೆ. ಆದ್ದರಿಂದ ಉಸ್ತುವಾರಿ ಸಚಿವರು ಸ್ವಲ್ಪ ತಮ್ಮ ಆಡಳಿತ ವೈಖರಿಯನ್ನು ಇನ್ನೂ ಕೂಡ ಕಲಿಬೇಕಾಗಿದೆ. ನೀವು ಅವತ್ತೊಂದು ಹೇಳಿಕೆ ಕೊಟ್ಟಿದ್ದೀರಿ, ಸಂಘ ಪರಿವಾರದ ವಿರುದ್ಧ, ಸಂವಿಧಾನ ವಿರುದ್ಧವಾಗಿ ಮಾತನಾಡಿದವರಿಗೆ ಚಪ್ಪಲಿಯಿಂದ ಎತ್ತುಕೊಡ್ಬೇಕು ಅಂತೇಳಿ. ಕೊನೆಗೆ ಅವರ ಪ್ರತಿಭಟನೆಗಳು, ಅವರ ಹೋರಾಟಕ್ಕೆ ಹೆದರಿಕೊಂಡು ಆ ಮಾತನ್ನು ಹಿಂತೆಗೆದರು. ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು, ಸಂವಿಧಾನ ವಿರುದ್ಧವಾಗಿ ಮಾತನಾಡಿದ್ರೆ ಅವರನ್ನು ದಮನಿಸಬೇಕು ಅಂತ ಹೇಳಿದಂತ ಮಾತನ್ನು ಹಿಂಪಡೆಯುವುದಾದ್ರೆ ಈ ಉಸ್ತುವಾರಿ ಸಚಿವರಿಗೆ ಎಷ್ಟು ಧೈರ್ಯ ಇದೆ ಅಂತ ಹೇಳೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಹೇಳ್ತಾ ಇದ್ದೇವೆ, ಯಾರೇ ಸಂವಿಧಾನ ವಿರುದ್ಧವಾಗಿ ಮಾತನಾಡಿದ್ರೆ, ಹೇಳಿಕೆ ಕೊಟ್ರೆ ಅವರನ್ನು ದಮನಿಸಬೇಕಾದ ಈ ದೇಶದ ಸಂವಿಧಾನ ಕಾನೂನು ಕೊಟ್ಟಂತ ನಮ್ಗೆ ಮೌಲ್ಯ ಆಗಿದೆ. ಇದನ್ನು ಹೇಳಲಿಕ್ಕೆ ಕೂಡ ಉಸ್ತುವಾರಿ ಸಚಿವರಿಗೆ ಇವತ್ತು ದಮ್ ಬರ್ತಾ ಇಲ್ಲ, ಹಿಂತೆಗೈತಾ ಇದ್ದಾರೆ. ಇವತ್ತು ಸುಮೋಟೋ ಕೇಸನ್ನು ದಾಖಲಿಸ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೇವೆ, ಇಲ್ಲಿ ಸ್ವಯಂ ಪ್ರೇರಿತ ಕೇಸು ದಾಖಲಾಗಬೇಕಾದ್ರೆ ಎಷ್ಟು ಕೇಸುಗಳಿದೆ. ಇದೇ ಉಳ್ಳಾಳ ಕ್ಷೇತ್ರದಲ್ಲಿ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಬಂದು ಹೇಳಿದ್ರು, ಇಡೀ ಜಿಲ್ಲೆಗೆ ನಾನು ಬೆಂಕಿ ಕೊಡ್ತೇನೆ ಅಂತೇಳಿ. ಎಲ್ಲಿದ್ರು ಉಸ್ತುವಾರಿ ಸಚಿವರ ಒತ್ತಡ ಎಲ್ಲಿತ್ತು? ಅದೇ ರೀತಿಯಲ್ಲಿ ಕುದ್ರೋಳಿಯನ್ನು ಭಯೋತ್ಪಾದನಾ ಕೇಂದ್ರ ಅಂತೇಳಿ ಅಪಾದಿಸಿದ್ರು ಶೇಣವರವರು. ಎಲ್ಲಿದ್ರು ಉಸ್ತುವಾರಿ ಸಚಿವರು? ಅದೇ ರೀತಿ ನೆಹರು ಮೈದಾನದಲ್ಲಿ ಬಂದು 40,000 ಮಸೀದಿಯನ್ನು ಕೆಡವಿಕೊಂಡು ನಾವು ಅಲ್ಲಿ ಮಂದಿರವನ್ನು ಕಟ್ತೇವೆ ಅಂತ ಹೇಳಿದ್ರು. ಉದ್ವೇಗಕಾರಿ ಭಾಷಣ. ಎಲ್ಲಿದ್ರು ಉಸ್ತುವಾರಿ ಸಚಿವರು? ಬೆಳ್ತಂಗಡಿಯ ಪೆರಾಡಿಯಲ್ಲಿ ಪ್ರಚೋದನಕಾರಿ ಮಾತನಾಡಿದ್ರು. ಎಲ್ಲಿ ಒತ್ತಡ ತಂದ್ರು ಸ್ವಯಂ ಪ್ರೇರಿತ ಕೇಸಿಗೆ? ಅದು ಬಿಡಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳಷ್ಟು ನೀಚವಾಗಿ ನಿಂದನೆ ಮಾಡಿದಂತಹ ಸುವರ್ಣ ನ್ಯೂಸ್ನ ನಿರೂಪಣಾಕರಾದಂತಹ ಅಜಿತ್ ಹನುಮಕ್ಕಣ್ಣವರ ಮೇಲೆ ಸ್ವಯಂ ಪ್ರೇರಿತ ಕೇಸ್ ಹಾಕ್ಲಿಕ್ಕೆ ಯಾಕೆ ಉಸ್ತುವಾರಿ ಸಚಿವರಿಗೆ ಒತ್ತಡ ಹಾಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಉಸ್ತುವಾರಿ ಸಚಿವರು ಈ ಬಗ್ಗೆ ಹೇಳಿದ್ರು, ನನಗೆ ಯಾರು ಮನವಿ ಕೊಡ್ಲಿಲ್ಲ ಅಂತೇಳಿ. ಸ್ವಾಮಿ, ನೀವು ಅರ್ಥ ಮಾಡಿಕೊಳ್ಬೇಕು, ನಿಮಗೆ ಮನವಿ ಕೊಡಬೇಕಾದಂತ ಅಗತ್ಯತೆ ಇಲ್ಲ. ನೀವೊಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಯಾಗಿದ್ರೆ, ನೀವೊಬ್ಬ ಮುಸಲ್ಮಾನನಾಗಿದ್ರೆ ಸ್ವ ಇಚ್ಛಾಶಕ್ತಿಯಿಂದ ಪೊಲೀಸರಿಗೆ ಒತ್ತಡ ಹಾಕಿಕೊಂಡು ಅಜಿತ್ ಹನುಮಕ್ಕಣ್ಣವರನ್ನು ಬಂಧಿಸಬೇಕಿತ್ತು. ನಿಮ್ಮದೇ ಸರ್ಕಾರ ಇದೆ, ನೀವೇ ಸಚಿವರಾಗಿದ್ದೀರಿ, ನೀವೇ ಉಸ್ತುವಾರಿ ಸಚಿವರಾಗಿದ್ದೀರಿ, ಆದ್ರೂ ಕೂಡ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವ್ರು ಹೇಳ್ತಾರೆ ಮನವಿ ಕೊಡ್ಲಿಲ್ಲ ಅಂತೇಳಿ. ಆದ್ರೆ ಶಬರಿಮಲೆಯ ವಿಚಾರದಲ್ಲಿ ಯಾರು ಮನವಿ ಕೊಡ್ಲಿಲ್ಲ. ಪತ್ರಿಕಾಗೋಷ್ಠಿಯನ್ನು ಕರೆದ್ರು. ನಾವಿಲ್ಲಿ ಹೇಳ್ತಾ ಇರುವುದು, ಈ ರೀತಿಯ ತಾರತಮ್ಯ ಮನಸುವುದರ ಮೂಲಕ ಪರಸ್ಪರ ಕಚ್ಚಾಟ ಮಾಡುವಂತ ದ್ವೇಷ ರಾಜಕೀಯ ಏನಿದೆ ಇದನ್ನು ತಾವು ನಿಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಈ ಉಳ್ಳಾಳ ಕ್ಷೇತ್ರದಲ್ಲಿ ಸುಮಾರು 65% ಮುಸಲ್ಮಾನರು ತಮಗೆ ವೋಟ್ ಹಾಕಿದ್ದಾರೆ. ಇಲ್ಲಿ ಎಷ್ಟೋ ಸಮಸ್ಯೆಗಳಿದೆ. ಚರಂಡಿ ಸಮಸ್ಯೆ ಇದೆ, ವಸತಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆಗಳಿರುವ ಸಂದರ್ಭದಲ್ಲಿ ಈ ಸಮಸ್ಯೆಯ ಬಗ್ಗೆ ಒತ್ತಡ ಏರಿಕೊಂಡು ಅಧಿಕಾರಿಗಳ ಮೂಲಕ ಸಮಸ್ಯೆಯನ್ನು ನಿವಾರಣೆ ಮಾಡುವುದನ್ನು ಬಿಟ್ಟು ಇವರು ಇವತ್ತು ದ್ವೇಷ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಎಸ್ಡಿಪಿಯ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಗರ ಪಂಚಾಯತ್ ಚುನಾವಣೆಯಲ್ಲಿ ಇಲ್ಲಿ ನಮಗೆ 6 ಕ್ಷೇತ್ರದಲ್ಲಿ ವಿಜಯ ಆಗಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಬೆಳವಣಿಗೆ ಇನ್ನೂ ಹೆಚ್ಚಾಗ್ತಾ ಇದೆ. ಯುಟಿ ಖಾದರ್ ಅವರ ಕುರ್ಚಿ ಅಳಗಾಡ್ತಾ ಇದೆ. ಇದನ್ನು ಕಾಣಲಿಕ್ಕೆ ಸಾಧ್ಯವಾಗದೆ ನಮ್ಮ ಮೇಲೆ ಪೊಲೀಸರನ್ನು ದುರುಪಯೋಗ ಮಾಡಿಕೊಂಡು ಕೇಸ್ ದಾಖಲಿಸ್ತಾರೆ. ನಾವು ಇಂತಹ ಎಷ್ಟೋ ಕೇಸುಗಳನ್ನು ದಾಟಿ ಬಂದು ಈ ಪಕ್ಷವನ್ನು ಕಟ್ಟಿದ್ದು. ಹೋರಾಟವೇ ನಮ್ಮ ಪ್ರಮುಖ ರಾಜಕೀಯ. ನಾವು ಈ ದೇಶಕ್ಕೆ 2 ರಾಜಕೀಯ ವ್ಯವಸ್ಥೆಯನ್ನು ಈ ದೇಶಕ್ಕೆ ನಾವು ಕೊಟ್ಟು ಕಳಿಸಿದ್ದೇವೆ. ಒಂದು ಹೋರಾಟ ರಾಜಕೀಯ, ಮತ್ತೊಂದು ಚುನಾವಣಾ ರಾಜಕೀಯ. ಚುನಾವಣೆಗಿಂತ ಹೆಚ್ಚು ಮುತುವರ್ಜಿ ವಹಿಸಿಕೊಂಡು ನ್ಯಾಯದ ಪರವಾಗಿ ನಾವು ಹೋರಾಟ ರಾಜಕೀಯ ಮಾಡುವಂತ ಪಕ್ಷ ಆಗಿದೆ. ಆದ್ದರಿಂದ ನಮಗೆ ಜೈಲು, ನಮ್ಮ ಮೇಲೆ ಕೇಸು, ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಅದು ಒಬ್ಬ ನಾಯಕನಿಂದ ಹಿಡಿದು ಒಬ್ಬ ಕಾರ್ಯಕರ್ತನವರೆಗೂ ಕೂಡ ಅದನ್ನು ತೆಗೆದುಕೊಳ್ಳುವಂತ ಧೈರ್ಯ ಮತ್ತು ಶಕ್ತಿ ಮತ್ತು ಯುಕ್ತಿ ನಮ್ಮ ಕಾರ್ಯಕರ್ತರಲ್ಲಿದೆ. ಆದ್ದರಿಂದ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ಈ ರೀತಿಯ ದ್ವೇಷಪೂರಿತವಾದಂತಹ ವಾತಾವರಣವನ್ನು ಸೃಷ್ಟಿಸೋದು ಏನು ಬಾಬರಿ ಮಸೀದಿ ಎಕ್ಸ್ಪೋದಲ್ಲಿ ನಾವು ತೋರಿಸಿದ್ದು.
ನೀವು ಮಾಡಿದಂತಹ ಕಳಪೆ ರಾಜಕೀಯ ವ್ಯವಸ್ಥೆಯನ್ನು ಲಿಬರ್ಹಾನ್ ಆಯೋಗ ಆಗಿರ್ಬೋದು, ಅದೇ ರೀತಿ ರಾಜೀವ್ ಗಾಂಧಿ ಏನು ಮಾಡಿದ್ರು, ನರಸಿಂಹರಾವ್ ಏನು ಮಾಡಿದ್ರು, ಅದೇ ರೀತಿ ಲಿಬರ್ಹಾನ್ ಆಯೋಗ ಏನು ಮಾಡಿತ್ತು, ಕೋರ್ಟ್ನಲ್ಲಿ ಯಾವ ತೀರ್ಪು ಬಂತು, ಇದೆಲ್ಲವನ್ನು ಜನರಿಗೆ ತಿಳಿಯಪಡಿಸುವಂತ ಸಂದರ್ಭದಲ್ಲಿ ಇವರಿಗೆ ಅರ್ಥ ಆಯಿತು MP ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಇದರಲ್ಲೂ ಕೂಡ ಸೋಲ್ತದೆ ಅಂತೇಳಿ. ಆದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು, ನಾವು ಜನತೆಗೆ ತಿಳಿಯಪಡಿಸುವಂತಹ ಸತ್ಯ ಸಂದೇಶವನ್ನು ನೀವು ಎಷ್ಟೇ ಆಡಳಿತವನ್ನು ದುರುಪಯೋಗ ಮಾಡಿದ್ರೂ ಕೂಡ ಇದರಿಂದ ಕಿಂಚಿತ್ತು ಹಿಂದೆ ಸರಿಯುವಂತ ಪಕ್ಷ ನಮ್ದಲ್ಲ. ಈ ಬಾಬರಿ ಮಸೀದಿಯ ಧ್ವಂಸ ವಿಚಾರವಾಗಿ ನೀವು ನಮ್ಮ ಮೇಲೆ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿರಬಹುದು. ಆದ್ರೆ ಉಸ್ತುವಾರಿ ಸಚಿವರೇ, ನೆನಪಿಡಿ, ಇದು ಉಳ್ಳಾಳದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಈ ಅಭಿಯಾನವನ್ನು ನಾವು ಕೈಗೊಳ್ಳುತ್ತಿದ್ದೇವೆ. ಇದು ನಮ್ಮ ಹಕ್ಕಾಗಿರ್ತದೆ. ಈ ಹಕ್ಕನ್ನು ಪಡೆಯಲಿಕ್ಕೆ ನಾವು ಯಾವತ್ತೂ ಕೂಡ ಹಿಂಜರಿಯುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು 463 ವರ್ಷಗಳ ಕಾಲ ನಮಾಜ್ ಮಾಡಿದಂತಹ, ಸುಜೂದ್ ಹಾಕಿದಂತಹ, ಅಲ್ಲಾಹನಿಗೆ ಪ್ರಾರ್ಥನೆ ಮಾಡಿದಂತಹ ಮಂದಿರ, ಮಸೀದಿ ಅದು. ಅದರಿಂದ ಹಿಂದೆ ಸರಿಲಿಕ್ಕೆ ಸಾಧ್ಯ ಇಲ್ಲ. 1528ರಲ್ಲಿ ಮೊಘಲ್ ಚಕ್ರವರ್ತಿಯಾಗಿದ್ದಂತಹ ಬಾಬರ್ ಅವತ್ತಿನ ಕಮಾಂಡರ್ ಆಗಿದ್ದಂತಹ ಬಾರ್ಮಕಿಯ ಮೂಲಕ ಕಟ್ಟಿಸಿದಂತಹ ಮಸ್ಜಿದ್ ಆಗಿರ್ತದೆ. ಈ ಮಸ್ಜಿದ್ ಇತಿಹಾಸದಲ್ಲಿ ನಮಗೆ ಸತ್ಯ ವಿಚಾರವನ್ನು ಹೇಳಿಕೊಡ್ತಾ ಇದೆ. ಇವತ್ತು ಪುರಾತತ್ವ ಇಲಾಖೆಯಲ್ಲೂ ಕೂಡ ಆ ಮಸೀದಿ ಇದ್ದಂತ ಸ್ಥಳದಲ್ಲಿ ಇವತ್ತು ಸಂಘ ಪರಿವಾರ ಹೇಳುವಂತ ರಾಮ ಮಂದಿರ ಇರಲಿಲ್ಲ ಅಂತ ಹೇಳೋದು ಪುರಾತತ್ವ ಇಲಾಖೆ ಕೂಡ ಹೇಳ್ತಾ ಇದೆ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು, ಈ ರೀತಿಯ ದ್ವೇಷ ರಾಜಕೀಯ ಏನ್ ಮಾಡ್ತೀರಿ ನೀವು, ನಿಮಗೆ ನಾವು ಸವಾಲು ಎಸೆಯುತ್ತಾ ಇದ್ದೇವೆ. ಅವತ್ತಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದು ನಾವೇ ಅಂತ ಹೇಳೋದನ್ನು ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನೀವು ನಮ್ಮ ಹತ್ತಿರ ಬಂದಿದ್ದೀರಿ. ನಾವು ಎಲ್ಲಿಯಾದ್ರೂ ಇಲ್ಲಿನ ಫ್ಯಾಸಿಸಂ ಶಕ್ತಿಗಳನ್ನು ಸೋಲಿಸಿಕೊಂಡು ಜಾತ್ಯತೀತ ಶಕ್ತಿಗಳನ್ನು ಬೆಂಬಲಿಸಬೇಕು ಅಂತ ಹೇಳುವಂತ ನಿರ್ಧಾರ ಕೈಗೊಳ್ಳದೇ ಇದ್ದಲ್ಲಿ ಇವತ್ತು ನೀವು ಮನೆಯಲ್ಲಿ ಇರ್ತಾ ಇದ್ದೀರಿ ಅಂತ ಹೇಳುವಂತ ಸಂದೇಶವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಮತ್ತು ನಾಯಕರು ಜ್ಞಾನವಿರುವವರು, ಕಾನೂನಿನ ಅರಿವು ಇರುವವರು, ಸಂವಿಧಾನ ಬಗ್ಗೆ ಗೊತ್ತಿರುವವರಾಗಿದ್ದಾರೆ. ಆದ್ದರಿಂದ ನೀವು ಈ ರೀತಿಯ ನೀಚವಾದಂತಹ ರಾಜಕೀಯ ವ್ಯವಸ್ಥೆಯನ್ನು ಬಿಟ್ಟು ಬಿಡಬೇಕು ಅಂತ ಹೇಳಾಗುತ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒತ್ತಾಯ ಮಾಡ್ತಾ ಇರುವುದು. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಹೇಳಲಿಕ್ಕೆ ಇದೆ. ಪೊಲೀಸ್ ಇಲಾಖೆ ಇವತ್ತು ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿದ್ರು. ಆದ್ರೆ ನಾವು ಮಂಗಳೂರಿನಲ್ಲಿ ಇಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ನಗರಾದ್ಯಂತ ಪೋಸ್ಟರ್ಗಳನ್ನು, ಬ್ಯಾನರ್ಗಳನ್ನು ಕಟ್ಟಿಕೊಂಡು ಪ್ರಚಾರ ಮಾಡಿಕೊಂಡು ಈ ದೇಶದ ಸಂವಿಧಾನ ವಿರುದ್ಧವಾದಂತಹ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ನಿರತರಾದರು. ಆ ಸಂದರ್ಭದಲ್ಲಿ ಪೊಲೀಸರ ಹತ್ರ ಹೋಗಿ ನಾವು ಮನವಿ ಕಟ್ಟೆವು, ಪೊಲೀಸರೇ ಈ ರೀತಿಯಾದಂತಹ ಸಂವಿಧಾನ ವಿರೋಧಿಯಾದಂತಹ ಬ್ಯಾನರ್ಗಳು, ಪೋಸ್ಟರ್ಗಳಿದೆ, ಇವರ ಮೇಲೆ ನೀವು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಬೇಕು ಅಂತೇಳಿ. ಇದುವರೆಗೆ ಸಾಧ್ಯ ಆಗ್ಲಿಲ್ಲ. ಜಗದೀಶ್ ಶರಣ್ ಅವರ ಮೇಲೆ ಕೇಸ್ ದಾಖಲಿಸಲಿಕ್ಕೆ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ಇದುವರೆಗೆ ಆಗ್ಲಿಲ್ಲ. ಪೊಲೀಸ್ ಇಲಾಖೆಯವರು ಹೇಳ್ತಾ ಇದ್ದಾರೆ, ಉನ್ನತ ಅಧಿಕಾರಿಗಳು ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತೇಳಿ. ಯಾಕೆ ಉಳ್ಳಾಳದಲ್ಲಿ ನಡೆದಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತ ಕೇಸು ದಾಖಲಿಸುವುದಕ್ಕಿಂತ ಮುಂಚೆ ಪರಿಶೀಲನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳುವಂತಹ ಒಂದು ಸತ್ಯ ವಿಚಾರವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನೀವು ಇದನ್ನು ಕೂಡ ಪರಿಶೀಲನೆ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ನಾವು ಆ ಎಕ್ಸ್ಪೋದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ರು, ಅದನ್ನು ನೋಡಿದ್ರು, ಪತ್ರಕರ್ತರು ಬಂದು ನೋಡಿದ್ರು, ಎಲ್ಲರೂ ನೋಡಿದ್ರು. ಅದರಲ್ಲಿ ಯಾವುದೇ ಒಂದು ಕೋಮು ಪ್ರಚೋದನೆ ಆಗಿರ್ಲಿ, ಒಂದು ಧರ್ಮವನ್ನು ಹೀಯಾಳಿಸುವುದಾಗಿರ್ಲಿ ಯಾವುದೇ ಇರಲಿಲ್ಲ. ಆದ್ರೆ ರಾಜಕೀಯ ಪ್ರೇರಿತವಾಗಿ ಒತ್ತಡಕ್ಕೆ ಮಣಿದು ನೀವು ಆಡಳಿತವನ್ನು ದುರುಪಯೋಗ ಮಾಡಲಿಕ್ಕೆ ಬಾರದು. ನಿಮ್ಮ ಮೇಲೆ ನಂಬಿಕೆ ಇದೆ ಈ ಜನತೆಗೆ, ಆ ನಂಬಿಕೆಯನ್ನು ಪೊಲೀಸ್ ಇಲಾಖೆ ಕಳೆದುಕೊಳ್ಬಾರದು. ಆ ನಿಟ್ಟಿನಲ್ಲಿ ಯಾವುದೇ ಉನ್ನತ ಸಚಿವರಾಗಿರ್ಲಿ, ಶಾಸಕರಾಗಿರ್ಲಿ, ಯಾರು ಹೇಳಿದ್ರು ಕೂಡ ಇಲ್ಲಿ ನಮಗೆ ಸಂವಿಧಾನ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಇಲ್ಲಿ ಕಾನೂನಿದೆ. ಈ ಕಾನೂನು ಹಿಡಿದುಕೊಂಡು ನೀವು ಕೇಸು ದಾಖಲಿಸಿ. ಅದು ಬಿಟ್ಟು ಇನ್ನೊಬ್ಬನನ್ನು ತೃಪ್ತಿಪಡಿಸಲಿಕ್ಕೆ ಬೇಕಾಗಿ ಮತ್ತೊಬ್ಬನ ಮೇಲೆ ದ್ವಿಮುಖ ಧೋರಣೆಯನ್ನು ತಾಳುವುದಾದ್ರೆ ಅಥವಾ ತಾರತಮ್ಯ ನೀತಿಯನ್ನು ತಾಳುವುದಾದ್ರೆ ಇದು ಖಂಡಿತವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದನ್ನು ಸಹಿಸುವುದಿಲ್ಲ ಅಂತ ಹೇಳುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೊನೆಗೆ ಈ ಪ್ರತಿಭಟನೆ ಮೂಲಕ ಈ ಜಿಲ್ಲೆಯ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ನಾವು ಕೊಡುವಂತ ಒತ್ತಾಯ ಏನು ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಹಾಗೂ ಇತರ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿದಂತಹ ಸ್ವಯಂ ಪ್ರೇರಿತ ಕೇಸ್ ಏನಿದೆ, ಈ ಕೇಸನ್ನು ತಾವುಗಳು ಹಿಂಪಡೆಯಬೇಕು. ಈ ಕೇಸನ್ನು ಹಿಂಪಡೆಯದೇ ಇದ್ದಲ್ಲಿ ನಾವು ಜಿಲ್ಲಾದ್ಯಂತ ತೀವ್ರ ಸ್ವರೂಪವಾದ ಹೋರಾಟವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಮಾತ್ರ ಅಲ್ಲ, ನಮ್ಮ ಈ ಅಭಿಯಾನ ಏನಿದೆ
ಬಾಬರಿ ಮಸೀದಿಯನ್ನು ಮರಳಿ ಪಡೆಯೋಣ, ಭಾರತವನ್ನು ಮರಳಿ ಗಳಿಸೋಣ ಅಂತ ಹೇಳುವಂತ ಈ ಅಭಿಯಾನ ಏನಿದೆ, ಈ ಅಭಿಯಾನವನ್ನು ಈ ಜಿಲ್ಲೆಯ ಪ್ರತಿ ಒಂದು ಅಸೆಂಬ್ಲಿ ಮಟ್ಟದಲ್ಲೂ ಕೂಡ ವ್ಯಾಪಕವಾಗಿ ಎಕ್ಸ್ಪೋ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವನ್ನು ಮಾಡುವುದರ ಮೂಲಕ ಜನರನ್ನು ಇನ್ನೂ ಕೂಡ ಜಾಗೃತಿ ಮಾಡಲಿಕ್ಕೆ ಇದೆ ಎನ್ನುವಂತ ಸಂದೇಶವನ್ನು ಕೊಡುತ್ತಾ, ಇನ್ನು ಉಸ್ತುವಾರಿ ಸಚಿವರು ನೀವು ಇನ್ನು ನಿದ್ರೆಯಿಂದ ಎಚ್ಚೆತ್ತುಕೊಂಡು ಯಾರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ತಾವು ಪೊಲೀಸರಿಗೆ ಹಾಕಿದಂತ ಒತ್ತಡವನ್ನು ತಿಳಿಸಿದ್ದಾರೆ ಅಂತ ಹೇಳುವುದನ್ನು ಹುಡುಕ್ಲಿಕ್ಕೆ ಹೋಗಿ ನಿಮ್ಮ ಆಪ್ತ ವಲಯದಲ್ಲಿ ಅವರು ಇದ್ದಾರೆ ಅಂತ ಹೇಳುವಂತ ಸಂದೇಶವನ್ನು ಕೊಡುತ್ತಾ, ಮುಂದಿನ ದಿನಗಳಲ್ಲಿ ಈ ರೀತಿಯ ಕೇಸುಗಳನ್ನು ದಾಖಲಿಸಿಕೊಂಡು ನಮ್ಮನ್ನು ದಮನಿಸುವುದು ಅಂತೇಳಿ ನೀವು ನಿಲ್ಲಿಸುವುದಾದ್ರೆ ಅದನ್ನು ಬಿಟ್ಟು ಬಿಡಿ. ನಮ್ಮ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತದೆ. ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ. ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ. ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ